ತುಮಕೂರಲ್ಲಿ ಮುದ್ದಹನುಮೇಗೌಡ ಬಂಡಾಯದಿಂದ ದೋಸ್ತಿಗಳಲ್ಲಿ ಬಿರುಕು ಬರುವಂತಹ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಸಚಿವ ಎಸ್ಆರ್ ಶ್ರೀನಿವಾಸ್. ಜೆಡಿಎಸ್ ಸಚಿವರ ಈ ಮಾತಿನಿಂದಾಗಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ ಕೇಳೇ ಇರಲಿಲ್ವಂತೆ, ಮೈಸೂರಿಗೋಸ್ಕರ ತುಮಕೂರು ಕ್ಷೇತ್ರವನ್ನ ಬಿಟ್ಟು ಕೊಟ್ರ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಮುದ್ದಹನುಮೇಗೌಡರಿಂದ ಟಿಕೆಟ್ ಕೈ ತಪ್ಪಲು ಸಿದ್ದರಾಮಯ್ಯನವರೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಬೆಂಕಿ ಹಚ್ಚಿದ್ದಾರೆ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು. ಮುದ್ದಹನುಮೇಗೌಡರು ಇದೀಗ ರೆಬಲ್ ಆಗಿದ್ದಾರೆ. ಮುಂಚೆ ಅವರು ದೇವೇಗೌಡರಿಗೆ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ನಾನು ರೆಡಿ ಅಂತ ಹೇಳಿದ್ರು. ಒಂದು ವೇಳೆ ದೇವೇಗೌಡರು ಸ್ಪರ್ಧಿಸಿದ್ರೆ, ಆದ್ರೆ ಬರ್ತಾ 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 ಈ ಬಂಡಾಯ, ಈ ಆಕ್ರೋಶ ಜಾಸ್ತಿ ಆಗ್ತಾನೆ ಹೋಯ್ತು. ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತೇನೆ ಅಂತ ಕೂಡ ಹೇಳಿದ್ರು. ಇದಾದ ನಂತರ ಇದೀಗ ಜೆಡಿಎಸ್ ನ ಸಚಿವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಭೆ ಕರೆದು ನಮ್ಮ ವರಿಷ್ಠರು ಕೇಳಿದಂಥ ಸಂದರ್ಭದಲ್ಲಿ ನಾವು ಇಡೀ ಕ್ಷೇತ್ರ ಕೇಳಿರಲೇ ಇಲ್ಲ. ನಾವು ಕೇಳಿದ್ದಂಥದ್ದು ಮೈಸೂರು ಕ್ಷೇತ್ರವನ್ನು ಕೇಳಿದ್ದು. ನಾವು ಕೊಟ್ಟಿರ್ತಕ್ಕಂಥ 12 ಕ್ಷೇತ್ರಗಳಿಗೆ ನಾವು ಮೈಸೂರು ಸೇರಿಕೊಟ್ಟಿದ್ವಿ, ಇದನ್ನು ಕೊಟ್ಟಿರಲಿಲ್ಲ. ಲಾಸ್ಟ್ಗೆ ಬಿಡುವಾಗ ಮೈಸೂರು ಅಂತೂ ನಮಗೆ ಬೇಕೇ ಬೇಕು ಅಂತ ಪಟ್ಟಿಡ್ಕೊಂಡಾಗ ಅವ್ರು ಮೈಸೂರಿಗೆ ಉಳಿಸ್ಕೊಂಡು ಇದನ್ನು ಅವರೇ ಡಿಸೈಡ್ ಮಾಡಿರ್ತಕ್ಕಂಥ. ಹೌದು, ನಾವು ಕೇಳಿದ ಕ್ಷೇತ್ರ ಅಲ್ಲ ಇದು. ನಾವು ಬೇಡಿಕೆನೇ ಇಟ್ಟಿಲ್ಲ. ನಾವು ಏನು 12 ಕ್ಷೇತ್ರಗಳೇನಿದ್ದಾವೆ, ಸಿಟ್ಟಿಂಗ್ MP ನಮ್ಮವೆರಡು, ಅವರ 10, ಕಾಂಗ್ರೆಸ್ 10, ನಮ್ಮವೆರಡು. ಅವು ಹೊರತುಪಡಿಸಿ ಯಾರೇ ಒಡಂಬಡಿಕೆ ಆದರೂ ಉಳಿಕೆ ಕ್ಷೇತ್ರಗಳಿಗೆ ಮಾತ್ರ ಆಗಬೇಕು ಅಂತಕ್ಕಂಥ ತೀರ್ಮಾನ ಇದ್ದಂಥದ್ದು. ಏಕ್ದಮ್ ಈಗ ಇಲ್ಲೇನಾಗಿದೆ ಅಂದರೆ ಸಿಟ್ಟಿಂಗ್ MP ಅವರಿದ್ದರು. ಸಿಟ್ಟಿಂಗ್ MP ಅವ್ರಿಗೆ ಉಳಿಸ್ಕೊಬೇಕಾಯ್ತು ಕಾಂಗ್ರೆಸ್ನವರು. ಅದನ್ನು ತಪ್ಪಿಸಿ ನಮಗೆ ಕೊಟ್ಟಿರೋದ್ರಿಂದ ಈಗ ಸಿಟ್ಟಿಂಗ್ MP ಅವರಿರೋದ್ರಿಂದ ಯೂಶ್ವಲಾಗಿ ಅಲ್ಲಿ ಒಂದು ಆಕ್ರೋಶ ಬಂದೇ ಬರುತ್ತೆ. ಅವರು ಕೂಡ ನಾನು ಹೇಳಿದ ರೀತಿಯಲ್ಲಿ ಸಮರ್ಥವಾಗಿ ಅವ್ರ ಕಾರ್ಯನಿರ್ವಹಣೆ ಮಾಡಿದರು. ಅಂಥದ್ರಲ್ಲಿ ಅವ್ರಿಗೆ ತಪ್ಪಿರೋದ್ರಿಂದ ಗೊಂದಲ ಇದ್ದೇ ಇದೆ. ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನ ಆ ಪಕ್ಷದ ವರಿಷ್ಠರು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ.